ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮನೆಯಲ್ಲೇ ಬ್ಯೂಟಿ ಮತ್ತು ಅಡುಗೆ ಮ್ಯಾಜಿಕ್ ಟಿಪ್ಸ್ಗಳು. ಜೇನುತುಪ್ಪ ಬಾಟಲಿ ಒಳಗಡೆ 2-3 ಮೆಣಸುಕಾಳುಗಳನ್ನು ಹಾಕುವುದರಿಂದ ಇರುವೆಗಳು ಬರುವುದಿಲ್ಲ. ಬಟ್ಟೆ ಅಥವಾ ಸೀರೆಗಳ ಮೇಲೆ ಎಣ್ಣೆ ಕಲೆ ಬಿದ್ದಾಗ ಅದಕ್ಕೆ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದನ್ನು 1 ಸ್ಪೂನ್ ಸಹಾಯದಿಂದ ತೆಗೆಯಿರಿ. ನಂತರ ಅದಕ್ಕೆ ಸ್ವಲ್ಪ ಶಾಂಪೂ ನೀರು ಹಾಕಿ ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ತೊಳೆಯಿರಿ. ಎಲ್ಲವೂ ಸ್ವಚ್ಛವಾಗುತ್ತದೆ. ತರಕಾರಿಗಳನ್ನು ಕತ್ತರಿಸಲು ಮರದ ಚೂಪಿಂಗ್ ಬೋರ್ಡ್ ಬಳಸುತ್ತೇವೆ. ಆದರೆ ಅವುಗಳಲ್ಲಿ ಸ್ವಲ್ಪ ಸಮಯದ ನಂತರ ಕಪ್ಪಾದ ಫಂಗಸ್ ಬರುತ್ತದೆ. ಇದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅದನ್ನು ಕತ್ತರಿಸಿದ ನಿಂಬೆಹಣ್ಣಿಗೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿ ಉಜ್ಜುವುದರಿಂದ ತುಂಬ ಸುಲಭವಾಗಿ ಹೋಗುತ್ತದೆ. ತೊಳೆದು ನಂತರ ಬಿಸಿಲಿನಲ್ಲಿ ಒಣಗಿಸಬೇಕು. ಈ ರೀತಿ ವಾರಕ್ಕೆ 1 ಬಾರಿ ಮಾಡಿದರೆ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು ಸಾಯುತ್ತದೆ. ಚಪಾತಿಯನ್ನು ಒತ್ತಿ ಒಂದರ ಮೇಲೆ ಒಂದು ಹಾಕುವಾಗ ಅದು ಅಂಟುತ್ತಿದ್ದರೆ ಹೀಗೆ ಮಾಡಿ. ಚಪಾತಿಯನ್ನು ಒತ್ತುವಾಗ ಗೋಧಿ ಹಿಟ್ಟನ್ನು ಬಳಸದೆ ಅಕ್ಕಿ ಹಿಟ್ಟನ್ನು ಬಳಸಿ ಚಪಾತಿಯನ್ನು ಒತ್ತಿ ಆಗ ಒಂದರ ಮೇಲೆ ಒಂದು ಚಪಾತಿಯನ್ನು ಹಾಕಿದರೆ ಅಂಟುವುದಿಲ್ಲ. ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರುತ್ತಿದ್ದರೆ ಚೂಪಿಂಗ್ ಬೋರ್ಡಿಗೆ ಸ್ವಲ್ಪ ವಿನೆಗರ್ ಹಾಕಿ ನಂತರ ಈರುಳ್ಳಿ ಕಟ್ ಮಾಡಿದರೆ ಕಣ್ಣಿನಲ್ಲಿ ನೀರು ಬರುವುದಿಲ್ಲ. ಫ್ರಿಜ್ಜಿನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ 2 ಕಡೆಯೂ ಟಿಶ್ಯೂ ಪೇಪರನ್ನು ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿರುತ್ತದೆ. ಫ್ರಿಜ್ಜು ಒಳಗಿಂದ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡುಗೆ ಸೋಡವನ್ನು ಹಾಕಿ ಮುಚ್ಚಳವನ್ನು ತೆಗೆದು ಫ್ರಿಜ್ಜಿನಲ್ಲಿ ಇಡಿ. ಇದರಿಂದಾಗಿ ಫ್ರಿಜ್ಜಿನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು. ಕೈಗೆ ಸಿಕ್ಕಷ್ಟು ಸಾಬೂನಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಪಳಪಳನೆ ಹೊಳೆಯುತ್ತದೆ. ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ಕೋಲ್ಗೇಟ್ ಡೆಟಾಲ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮನೆಯಲ್ಲಿರುವ ಯಾವುದಾದರೂ ಬಿಸ್ಕೆಟ್ ತೆಗೆದುಕೊಂಡು ಅದರ ಮೇಲೆ ಹಾಕಿ ನಂತರ ಮತ್ತೊಂದು ಬಿಸ್ಕೆಟನ್ನು ಮುಚ್ಚಿ ಇಲಿ ಇರುವ ಜಾಗದಲ್ಲಿ ಇಡಿ. ಇದನ್ನು ಇಲಿ ತಿಂದ ನಂತರ ಗಂಟಲು ಕಟ್ಟಿ ಉಸಿರಾಡಲು ಆಗದೆ ಸತ್ತು ಹೋಗುತ್ತದೆ. ಚಾಕು ಇಕ್ಕಲಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕ್ಲೀನ್ ಮಾಡಲು ಒಂದು ಪಾತ್ರೆಗೆ ವಿಮ್ ಲಿಕ್ವಿಡ್, ಅಡುಗೆ ಸೋಡಾ, ಬಿಸಿ ನೀರು ಹಾಕಿ ಅದರಲ್ಲಿ ಎಲ್ಲ ವಸ್ತುಗಳನ್ನು ನೆನೆಯಲು ಇಟ್ಟು ಅರ್ಧ ಗಂಟೆಯ ನಂತರ ಒಂದು ಬ್ರಷ್ನಿಂದ ಕ್ಲೀನ್ ಮಾಡಿ. ಚಪಾತಿ ವಿಭಿನ್ನವಾಗಬೇಕೆಂದರೆ ಗೋಧಿ ಹಿಟ್ಟಿನೊಂದಿಗೆ ಒಂದು ಬಾಳೆಹಣ್ಣು, 1 ಚಮಚದಷ್ಟು ಮೊಸರು ಹಾಗೂ ಬಿಸಿ ನೀರನ್ನು ಹಾಕಿ ನಾದಿ ಕಲಸಬೇಕು. ಹೀಗೆ ತಯಾರಾದ ಹಿಟ್ಟಿನಲ್ಲಿ ಚಪಾತಿ ಮಾಡಿದರೆ ಅದು ಬಹಳ ಮೃದುವಾಗಿ ಮತ್ತು ರುಚಿಕರವಾಗಿ ಇರುತ್ತದೆ. ದೋಸೆ ಮಾಡುವ ಮುನ್ನ ತವದ ಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಮಾಡಿದರೆ ದೋಸೆಗಳು ಉತ್ತಮ ರುಚಿಯೊಂದಿಗೆ ಗರಿಗರಿಯಾಗಿರುತ್ತದೆ. ಬಿರಿಯಾನಿಯನ್ನು ತಯಾರಿಸುವಾಗ ಅದಕ್ಕೆ ಕೆಲವು ಹನಿಗಳಷ್ಟು ನಿಂಬೆಹಣ್ಣಿನ ರಸ ಹಾಕಿದರೆ ಬಿರಿಯಾನಿ ಗಟ್ಟಿಯಾಗಿರದೆ ಮೃದುವಾಗಿ ತಯಾರಾಗುತ್ತದೆ. ಹುರಿಗಡಲೆ ಬೇಗ ಮೆತ್ತಗಾಗುತ್ತದೆ ಮತ್ತು ಹುಳ ಬೀಳುತ್ತದೆ. ಹಾಗಾಗಿ ಹುರಿಗಡಲೆ ಡಬ್ಬದಲ್ಲಿ 1-2 ಬಿರಿಯಾನಿ ಎಲೆಗಳನ್ನು ಹಾಕಿ ಇಡುವುದರಿಂದ ಮೆತ್ತಗಾಗುವುದಿಲ್ಲ ಮತ್ತು ಫ್ರೆಶ್ ಆಗಿ ಇರುತ್ತದೆ. ದಿಢೀರ್ ಮೊಸರು ಬೇಕಾಗಿದ್ದಲ್ಲಿ 1 ಚಮಚ ಬೆಚ್ಚಗಿನ ಹಾಲಿಗೆ 1 ಟೀ ಚಮಚ ಮೊಸರನ್ನು ಹಾಕಿ ಬಿಸಿ ಇರುವ ಕುಕ್ಕರ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ 3 ಗಂಟೆಯವರೆಗೆ ಹಾಗೆಯೇ ಇಡಿ. ಸಿಹಿ ಮೊಸರು ತಯಾರಾಗುತ್ತದೆ. ಬೆಂಡೆಕಾಯಿ ಪಲ್ಯ ಮಾಡುವ ಮೊದಲು ಬೆಂಡೆಕಾಯಿಗೆ ಸ್ವಲ್ಪ ನಿಂಬೆ ರಸ ಅಥವಾ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಹುರಿದು ನಂತರ ಪಲ್ಯ ಮಾಡಿ. ಈ ರೀತಿ ಮಾಡುವುದರಿಂದ ಬೆಂಡೆಕಾಯಿ ಅಂಟಿಲ್ಲದೆ ಗರಿಗರಿಯಾಗಿರುತ್ತದೆ. ಸಾಂಬಾರಿಗೆ ಉಪ್ಪು ಹೆಚ್ಚಾಗಿ ಬಿಟ್ಟರೆ ತೆಂಗಿನ ಹಾಲನ್ನು ಸೇರಿಸುವುದರಿಂದ ಉಪ್ಪಿನಂಶ ಕಡಿಮೆ ಆಗುತ್ತದೆ ಮತ್ತು ರುಚಿ ಹೆಚ್ಚಾಗುತ್ತದೆ. 1 ಆಲೂಗಡ್ಡೆ ತುರಿದುಕೊಂಡು ರಸ ತೆಗೆದುಕೊಂಡು ಅದಕ್ಕೆ 1 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಪೇಸ್ಟನ್ನು ತಯಾರಿಸಿ ಅದನ್ನು ಮುಖಕ್ಕೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಿ. ನಂತರ 10 ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳೆಯುವುದರಿಂದ ಮುಖದ ಮೇಲಿನ ಕಪ್ಪು ಮಚ್ಚೆಗಳು, ಕಣ್ಣಿನ ಸುತ್ತ ಇರುವ ಕಪ್ಪು ಮಚ್ಚೆಗಳು ಮತ್ತು ಮೊಡವೆಯ ಕಲೆಗಳು ದೂರವಾಗುತ್ತದೆ. ಅಡಿಗೆ ಮನೆಯ ಗೋಡೆ ಮೇಲಿನ ಎಣ್ಣೆ ಕಲೆ ತೆಗೆಯಲು ಪೇಸ್ಟನ್ನು ಕಲೆಯ ಮೇಲೆ ಹಚ್ಚಿ 5 ನಿಮಿಷ ಬಿಟ್ಟು ನಂತರ ತೊಳೆದರೆ ಕಲೆ ಮಾಯವಾಗುತ್ತದೆ. ದೋಸೆ ತವವನ್ನು ಕ್ಲೀನ್ ಮಾಡಲು ಅಥವಾ ದೋಸೆ ಸರಿಯಾಗಿ ಬಾರದೇ ಇದ್ದಾಗ ಅದಕ್ಕೆ ಉಪ್ಪು 1 ಟೀ ಚಮಚ ಸ್ಪೂನ್ ಹಾಕಿ 1 ನಿಂಬೆಹಣ್ಣನ್ನು ಕಟ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ಗ್ಯಾಸ್ ಹಚ್ಚಿ ಅದಕ್ಕೆ ಅಂಟಿರುವ ಜಿಡ್ಡು ಎಲ್ಲ ಕ್ಲೀನ್ ಆಗುತ್ತದೆ. ನಂತರ ತಣ್ಣಗಾದ ಮೇಲೆ ಚೆನ್ನಾಗಿ ತೊಳೆಯಿರಿ. ಕೆಲವು ಸಲ ರಾತ್ರಿ ಸಮಯದಲ್ಲಿ ಹೆಚ್ಚು ಅನ್ನ ಉಳಿದು ಬಿಡುತ್ತದೆ.
ಅದನ್ನು ವ್ಯರ್ಥ ಮಾಡದೆ ಈ ರೀತಿ ಮಾಡಿ. ಒಂದು ಮಣ್ಣಿನ ಪಾತ್ರೆಗೆ ಉಳಿದ ಅನ್ನವನ್ನು ಹಾಕಿ ಅದಕ್ಕೆ ಅರ್ಧ ಲೋಟ ಹಾಲು, ಅರ್ಧ ಲೋಟ ಮೊಸರು, 5-6 ಕರಿಬೇವಿನ ಎಲೆ, 2 ಹಸಿಮೆಣಸಿನಕಾಯಿಯನ್ನು ಕತ್ತರಿಸಿ ಹಾಕಿ, 1 ಈರುಳ್ಳಿಯನ್ನು ಕತ್ತರಿಸಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳವನ್ನು ಮುಚ್ಚಿ ರಾತ್ರಿಯೆಲ್ಲ ಬಿಡಿ. ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವೀಟ್ ಬಾಕ್ಸ್ಗಳಿಗೆ ಇರುವೆಗಳು ಬಾರದೇ ಇರಲು ಸ್ವಲ್ಪ ವಿನೆಗರ್ ಹಚ್ಚಿ ಎಲ್ಲ ಮೇಲ್ಗಡೆಗೆ ಒರೆಸಿ. ಇದರ ವಾಸನೆಗೆ ಇರುವೆಗಳು ಬರುವುದಿಲ್ಲ. ಉಪ್ಪಿನಕಾಯಿ ಡಬ್ಬಿಯ ಮುಚ್ಚಳ ಒಳಗಿನ ಭಾಗ ಕೆಲವು ದಿನಗಳ ನಂತರ ಕಪ್ಪು ಕಪ್ಪಾಗಿರುತ್ತದೆ. ಅದಕ್ಕೆ ನೀವು ಅದನ್ನು ಕ್ಲೀನ್ ಮಾಡಿ ಅದರ ಮುಚ್ಚಳೆಗೆ ಅಡಿಗೆ ಎಣ್ಣೆ ಹಚ್ಚಿ ನಂತರ ಮುಚ್ಚಳ ಇಡಿ. ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಕೋಲ್ಗೇಟ್ ಪುಡಿಯಿಂದ ತೊಳೆಯುತ್ತಾರೆ. ಆದರೆ ಅದು ತೊಳೆದಾಗ ಮಾತ್ರ ಹೊಳೆಯುತ್ತದೆ, ನಂತರ ಬಹುಬೇಗ ಕಪ್ಪಾಗುತ್ತದೆ. ಅದರ ಬದಲಿಗೆ ಸಬೀನ ಹಾಕಿ ಉಜ್ಜಿ ತೊಳೆದು ಇಟ್ಟರೆ ತುಂಬ ದಿನಗಳವರೆಗೆ ಫಳಫಳ ಹೊಳೆಯುತ್ತಾ ಇರುತ್ತದೆ. ಮಣ್ಣಿನ ಮಡಿಕೆ ಕ್ರ್ಯಾಕ್ ಆಗಿರುತ್ತದೆ. ಅದಕ್ಕೆ ಟೂತ್ಪೇಸ್ಟನ್ನು ಹಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ಒಣಗಿದ ನಂತರ ಉಪಯೋಗಿಸಿ. ಇದರಿಂದ ಕ್ರ್ಯಾಕ್ ಆಗಿರುವ ಜಾಗಕ್ಕೆ ಟೂತ್ಪೇಸ್ಟ್ ಹೋಗಿ ಮುಚ್ಚಿಕೊಳ್ಳುತ್ತದೆ. ಇದರಿಂದ ನೀರು, ಎಣ್ಣೆ ಹೊರಬರುವುದಿಲ್ಲ. ಮಲ್ಲಿಗೆ ಹೂ ಹೆಚ್ಚು ಕಾಲ ಫ್ರೆಶ್ ಆಗಿರುವುದಿಲ್ಲ. ಹಾಗಾಗಿ ಒಂದು ಡಬ್ಬದ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ನಂತರ ಹೂಗಳನ್ನು ಇಟ್ಟು ಅದರ ಮಧ್ಯದಲ್ಲಿ ಟಿಶ್ಯೂ ಪೇಪರನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಹರಿದು ಹಾಕಿಬಿಡಿ. ಹೀಗೆ ಮಾಡುವುದರಿಂದ ಹೂವಿನಲ್ಲಿರುವ ನೀರಿನಂಶವನ್ನು ಪೇಪರ್ ಹೀರಿಕೊಳ್ಳುತ್ತದೆ. ನಂತರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಮುಚ್ಚಿ ಡಬ್ಬವನ್ನು ಮುಚ್ಚಿ ಫ್ರಿಜ್ಜಿನಲ್ಲಿ ಇಡಿ. ಮಲ್ಲಿಗೆ ಹೂ ತುಂಬ ಫ್ರೆಶ್ ಆಗಿರುತ್ತದೆ. ವರ್ಷ ಪೂರ್ತಿ ಹುಣಸೆಹಣ್ಣು ಚೆನ್ನಾಗಿರಬೇಕು ಅಂದರೆ ಅದರಲ್ಲಿರುವ ಬೀಜಗಳನ್ನು ತೆಗೆದು ಅದಕ್ಕೆ ಉಪ್ಪನ್ನು ಸೇರಿಸಿ ಇಡಿ. ಸೊಳ್ಳೆಗಳು ಮನೆಯಲ್ಲಿ ಜಾಸ್ತಿ ಇದ್ದಾಗ, ಸೊಳ್ಳೆ ಬತ್ತಿ ಇಲ್ಲದಿದ್ದಾಗ ದೇವರಿಗೆ ಹಚ್ಚುವ ಊದುಕಡ್ಡಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಚಿ ನಂತರ ಅದನ್ನು ಮೈಗೆ ಹಚ್ಚಿ. ಇದರಿಂದ ಸೊಳ್ಳೆಗಳು ಕಡಿಮೆಯಾಗುತ್ತದೆ. ಕೆಲವರಿಗೆ ಪೀರಿಯಡ್ ಸರಿಯಾಗಿ ಆಗುವುದಿಲ್ಲ, ತಡವಾಗಿ ಆಗುತ್ತದೆ. 1 ಲೋಟ ನೀರಿಗೆ 1.5 ಚಮಚ ಓಂ ಸೇರಿಸಿ ಚೆನ್ನಾಗಿ ಕುದಿಸಿ ಸೋಸಿಕೊಂಡು ಅದಕ್ಕೆ ಬೆಲ್ಲ ಅಥವಾ 1 ಚಮಚ ಜೇನುತುಪ್ಪ ಬೇಯಿಸಿ ಬೆಳಿಗ್ಗೆ 1 ಲೋಟ ಮತ್ತು ರಾತ್ರಿ 1 ಲೋಟ ಕುಡಿದರೆ ಪೀರಿಯಡ್ಸ್ ನಿಯಮಿತವಾಗಿ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.